ಮಕ್ಕಳೇ, ದೀಪಾವಳಿ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನೀಟ್ ಪ್ರಿಪರೇಷನ್ ಅನ್ನ ಫಾಸ್ಟ್ ಟ್ರ್ಯಾಕ್ ಮಾಡುವ ಅಂತ ಹೇಳಿ ಈ ಸೆಷನ್ ಅನ್ನ ನೀವು ಜಾಯ್ನ್ ಆಗಿದ್ದೀರಾ. ಇವತ್ತಿನ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡುವಂತಹ ಚಾಪ್ಟರ್ ಗ್ರಾವಿಟೇಷನ್ ಅಲ್ಲಿ ಎಸ್ಕೇಪ್ ವೆಲಾಸಿಟಿ ಅಂತ ಹೇಳುವ ಟಾಪಿಕ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ಇವತ್ತು. ಅಂಡ್ ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅನ್ನೆಲ್ಲ ನೋಡೋದಾದ್ರೆ ನೀಟ್ ಎಕ್ಸಾಮ್ ಅಲ್ಲಿ ಎಸ್ಕೇಪ್ ವೆಲಾಸಿಟಿಗೆ ರಿಲೇಟೆಡ್ ಆದಂತಹ ಕ್ವೆಶನ್ಸ್ ಬಂದಿವೆ. ಸೊ ದಿಸ್ ಟೈಮ್ ವಿ ಆರ್ ಫೋಕಸಿಂಗ್ ಮೋರ್ ಆನ್ ಎಸ್ಕೇಪ್ ವೆಲಾಸಿಟಿ. ಓಕೆ, ಬಿಫೋರ್ ಐ ಬಿಗಿನ್ ವಿತ್ ದ ಸೆಷನ್, ಆಲ್ ಆಫ್ ಯು, ಈ ನಮ್ಮ Xylem ಕನ್ನಡ ಯೂಟ್ಯೂಬ್ ಚಾನಲ್ ಇದೆಯಲ್ವಾ, Xylem ಕನ್ನಡ ನೀಟ್ ಯೂಟ್ಯೂಬ್ ಚಾನಲ್ ಅಲ್ಲಿ ಬರುವಂತಹ ಎಲ್ಲ ಕಾಂಟೆಂಟ್ ವಿಡಿಯೋಸ್, ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲಾ ಕಾಂಟೆಂಟ್ ವಿಡಿಯೋಸ್ ಅನ್ನ ನೀವು ನೋಡ್ತಿದ್ದೀರಾ. ನಿಮ್ಮ ಪ್ರಿಪರೇಷನ್ಗೆ ಇದು ಹೆಲ್ಪ್ ಆಗ್ತಿದೆ ಅಂತ ಭಾವಿಸ್ತೇನೆ. ಅಂಡ್ ಇದೇ ತರ ನೀವು ಕಂಟಿನ್ಯೂಸ್ ಸಪೋರ್ಟ್ ಅನ್ನ ಕೊಡ್ತಾ ಇರಿ. ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿಚ್ ಇಸ್ Xylem ಕನ್ನಡ ನೀಟ್. ಅಂಡ್ ಆಫ್ಟರ್ ದ ಕ್ಲಾಸ್ ಇಫ್ ಯು ವಾಂಟ್ ಟು ಸಿ ದ ಸ್ಲೈಡ್ಸ್ ವಿಚ್ ವಿ ಆರ್ ಡಿಸ್ಕಸಿಂಗ್ ಹಿಯರ್, ಏನ್ ಮಾಡ್ಬೇಕು ನೀವು, ಈ ವಿಡಿಯೋದ ಕೆಳಗಡೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಲಿಂಕ್ ವಿಚ್ ಇಸ್ ವಾಟ್ಸ್ಆಪ್ ಲಿಂಕಿಗೆ ಹೋಗಿ, ದಟ್ ಇಸ್ ವಾಟ್ಸ್ಆಪ್ ಕಮ್ಯುನಿಟಿ ಗ್ರೂಪ್ ಲಿಂಕ್. ಅದು ಅಲ್ಲಿ ಗ್ರೂಪ್ ಅಲ್ಲಿ ನಿಮ್ಗೆ ಏನ್ ಕಾಣಿಸುತ್ತೆ, ಈ ಸ್ಲೈಡ್ಸ್ ಎಲ್ಲ ಕಾಣಿಸುತ್ತೆ. ಸೊ ವಿ ವಿಲ್ ಬಿಗಿನ್ ದ ಸೆಷನ್ ನೌ. So what actually is meant by the escape velocity ಅಂತ ನೀವು ಕೇಳ್ಬೋದು. Very simple. As the term suggests, escape velocity to escape from the gravity of the earth ಅಂತ ನೀವು ಅರ್ಥ ಮಾಡ್ಕೊಳ್ಬೋದಲ್ವಾ escape velocity ಅಂದ್ರೆ. Yes. So very simple. You imagine that. So this is our earth ಅಂತಂದ್ರೆ this is the surface of the earth ಅಂತ ಇಟ್ಕೊಳ್ವಾ. Yes. Almost something like this. Spherical shape ಅಲ್ಲಿ ನಾವು ಇಮ್ಯಾಜಿನ್ ಮಾಡ್ಕೊಳ್ವಾ. Not exactly spherical though. And radius of the earth will be something like r alva. Radius of the earth yargar gottidya? Radius of the earth eshtu anta? It is 6400 kilometers approximately. Okay, now that is not the concern here. What is escape velocity is the concern, right? Nimatra ಒಂದು ಸ್ಟೋನ್ ಇದೆ, ನೀವು ಅರ್ತಿನ ಸರ್ಫೇಸ್ ಅಲ್ಲಿ ಈ ತರ ನಿಂತ್ಕೊಂಡು ಆ ಸ್ಟೋನ್ ಅನ್ನ ಈ ತರ ಎಸ್ತೀರಾ. ಸೊ ನೀವೆಲ್ಲೋ ಇಲ್ಲಿ ನಿಂತ್ಕೊಂಡಿರ್ತೀರಾ ಫಸ್ಟ್. ಸೊ ಲೆಟ್ ಮಿ ಜಸ್ಟ್ ಮಾರ್ಕ್ ಇಟ್ ಸಮಥಿಂಗ್ ಲೈಕ್ ದಿಸ್. ಸ್ಟೋನ್ ಅನ್ನ ನೀವೇನ್ ಮಾಡ್ತೀರಾ, ಬಿಸಾಕ್ತೀರಾ. ಸ್ಟೋನ್ ವಿಲ್ ಗೋ ಅಪ್ ಅಂಡ್ ಇಟ್ ವಿಲ್ ಫಾಲ್ ಡೌನ್, ಹೌದಾ? ಅಂಡ್ ಎಸ್ಕೇಪ್ ವೆಲಾಸಿಟಿ ಅಂದ್ರೆ ದ ವೆಲಾಸಿಟಿ ಯು ಗಿವ್ ಟು ದಿ ಆಬ್ಜೆಕ್ಟ್ ಸಚ್ ದಟ್ ಇಟ್ ವಿಲ್ ನಾಟ್ ರಿಟರ್ನ್ ಟು ದಿ ಅರ್ತ್ ಬ್ಯಾಕ್, ಅಥವಾ ಇಟ್ ವಿಲ್ ಎಸ್ಕೇಪ್ ಫ್ರಮ್ ದಿ ಅರ್ತ್ಸ್ ಗ್ರಾವಿಟಿ ಈಸ್ ನಥಿಂಗ್ ಬಟ್ ಎಸ್ಕೇಪ್ ವೆಲಾಸಿಟಿ. ಸೊ ನೀವು ಎಷ್ಟು ವೆಲಾಸಿಟಿಯನ್ನು ಕೊಡಬೇಕು ಇವಾಗ ಸ್ಟೋನಿಗೆ ಸಚ್ ದಟ್ ಇಟ್ ವಿಲ್ ನಾಟ್ ಕಮ್ ಬ್ಯಾಕ್ ಟು ಅರ್ತ್? ಎನಿ ಐಡಿಯಾ? It is actually escape velocity of the object on earth will be VE. On the surface of the earth actually, VE is 11.2 km per second. ಈ ಸ್ಟೋನ್ ಅನ್ನ ಅರ್ತ್ ನ ಸರ್ಫೇಸ್ ಅಲ್ಲಿ ನೀವು ನಿಂತ್ಕೊಂಡು 11.2 km per second ಸ್ಪೀಡ್ ಅಲ್ಲಿ ಎಸೆದ್ರೆ the object will not come back to earth. It will escape the gravity of the earth and it will be flying away. It will not come back. Interesting, right? But ಇದು ಹೇಗೆ ಗೊತ್ತಾಯ್ತು ನಮಗೆ ಅಂತ ನೀವು ಕೇಳ್ಬೋದು. ಇದು ಹೇಗೆ ಸಿಕ್ತು ಅಂತ. ಫಾರ್ ದಟ್ ದರ್ ಇಸ್ ಅ ಬ್ಯೂಟಿಫುಲ್ ಡಿರೈವೇಷನ್ ವಿ ಹ್ಯಾವ್ ಟು ಡೂ. ನಿಮ್ಮ ಎಂಟ್ರೆನ್ಸ್ ಎಕ್ಸಾಮಿಗೆ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್, ಬಟ್ ನೀವು ಅದರ ಬಗ್ಗೆ ಗೊತ್ತಿದ್ರೆ ನಿಮಗೆ ಚೆನ್ನಾಗಾಗತ್ತೆ. ದಟ್ ಇಸ್ ವೈ. ಈಗ ವಾಟ್ ಈಸ್ ಆಕ್ಚುಲಿ ಹ್ಯಾಪನಿಂಗ್ ಹಿಯರ್ ಅಂತ ಒಂದ್ಸಲ ನೋಡುವ. ನೀವು ಸ್ಟೋನನ್ನು ಎಸಿಬೇಕಾದ್ರೆ ಆಕ್ಚುಲಿ ಏನಾಗ್ತಿದೆ ಹೇಳಿ. ಸ್ಟೋನ್ ಇಸ್ ಇನಿಷಿಯಲಿ ಗೋಯಿಂಗ್ ಅಪ್ ವಿತ್ ಇಟ್ಸ್ ಕೈನೆಟಿಕ್ ಎನರ್ಜಿ. ಆಮೇಲೆ ಕರೆಕ್ಟ್, ಕೈನೆಟಿಕ್ ಎನರ್ಜಿ ಇಸ್ half mv². Now the earth is having a gravitational pull, alva. So earth's gravitational force will be acting on the stone and it will be pulling the stone downwards. That is nothing but the work done by the gravity itself, right? Am I clear? Yes. Ega why the stone is falling down after a point antandre the work done by the gravity is greater than the kinetic energy. That is the reason why the stone is unable to go up. It is coming down. Yakandre ಪ್ರತಿ ಸಲ ಸ್ಟೋನ್ when it is trying to go up, gravity pull ಕೆಳಗಡೆ ಎಳಿತಾ ಇರುತ್ತೆ. And work done by the gravity is more and more and more. That is the reason why the stone is unable to escape the gravity. ಹೌದಲ್ವಾ? ಹಾಗಾದ್ರೆ ಟು ಎಸ್ಕೇಪ್ ದ ಗ್ರಾವಿಟಿ ಸ್ಟೋನ್ಗೆ ಇರಬೇಕಾದಂತಹ ಕೈನೆಟಿಕ್ ಎನರ್ಜಿ ಅಟ್ಲೀಸ್ಟ್ ಎಷ್ಟಿರಬೇಕು? ವರ್ಕ್ ಡನ್ ಬೈ ದ ಗ್ರಾವಿಟಿಗೆ ಈಕ್ವಲ್ ಇರಬೇಕು. ಸೊ ವರ್ಕ್ ಡನ್ ಇಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಆದರೆ, kinetic energy of the stone ಆದರೆ ಅಂದ್ರೆ work done by the gravity is equal to kinetic energy of the object ಆಗಿದ್ರೆ ಇಂಥ ಕೇಸಲ್ಲಿ at least we can stop the object from falling down. It may be able to escape from the gravitational pull of the earth, ಹೌದಾ? So what is the work done by the gravity is equal to kinetic energy of the object ಅಂತ let's derive and find it out. So ಇದೆಷ್ಟಾಯಿತು? This is nothing but half mv² ಅಲ್ವಾ? Right? Work done by the gravity, potential energy, gravitational potential energy in terms ಅಲ್ಲಿ ಬರೆಯೋದಾದ್ರೆ magnitude ಮಾತ್ರ ತಗೊಳ್ತೇನೆ. It will be g, mass of the earth, mass of the stone or object divided by the radius of the earth. Am I clear?
ಇವಾಗ ಇದನ್ನು ಕಟ್ ಮಾಡ್ತೇನೆ, ಎಮ್ ಗಾನ್, ಉಳಿರುವಂಥದ್ದು ವಿ ಸ್ಕ್ವೇರ್ ದೆನ್ ಬಿಕಮ್ಸ್ ಈಕ್ವಲ್ ಟು 2gm/r. ಹಾಗಾದ್ರೆ v, which is nothing but the escape velocity itself, is nothing but root of 2gm/r. So if the stone has to escape from the earth's gravitational pull, now velocity of the stone ಎಷ್ಟು ಕೊಟ್ಟಿರಬೇಕು? root of 2gm/r. ಮಿನಿಮಮ್ ಇಷ್ಟಾದ್ರೂ ವೆಲಾಸಿಟಿ ಕೊಟ್ರೇನೆ ಸ್ಟೋನ್ ಎಸ್ಕೇಪ್ ಆಗುವಂಥದ್ದು ಅಂತ ಅರ್ಥ. ಕ್ಲಿಯರ್? ಇಫ್ ಯು ನೋಟ್ ಒನ್ ಥಿಂಗ್ ಹಿಯರ್, ಒನ್ ಇಂಟ್ರೆಸ್ಟಿಂಗ್ ಥಿಂಗ್ ಟು ನೋಟ್ ಇಸ್ ವೆಲಾಸಿಟಿ ಆಫ್ ದ ಅಥವಾ escape velocity VE is directly proportional to small m to the power 0. ಅಂದರೆ what does it mean? escape velocity of the object ಅಂತ ಹೇಳುವಂಥದ್ದು it is independent of mass of the object. ನೀವು ಸ್ಟೋನ್ ತಕ್ಕೊಳ್ಳಿ, ದೊಡ್ಡ ಆನೆ ತಕ್ಕೊಳ್ಳಿ, ದೊಡ್ಡ ಬಂಡೆಕಲ್ ತಕ್ಕೊಳ್ಳಿ, escape velocity will be root of 2gm/r. m is the mass of the earth, capital M is the mass of the earth, capital R is the radius of the earth, and 2 is always a constant, g is also a constant. ಅಲ್ವಾ? ಸೊ ನಮ್ಗೇನು ಅರ್ಥ ಆಯ್ತು ಇವಾಗ? ಓಕೆ, ಸೊ ಸ್ಟೋನ್ ತಕ್ಕೊಳ್ಳಿ, ನೀವು ದೊಡ್ಡ ಬಂಡೆಕಲ್ ತಕ್ಕೊಳ್ಳಿ, ದೊಡ್ಡ ಆನೆ ತಕ್ಕೊಳ್ಳಿ, escape velocity is independent of the mass of the object. ಹಿಯರ್ ಇಲ್ಲಿ ನಾವು ಆಬ್ಜೆಕ್ಟ್ ತಕ್ಕೊಂಡಿರುವಂಥದ್ದು ಸ್ಟೋನ್. ಇಸ್ ಇಟ್ ಇಂಟ್ರೆಸ್ಟಿಂಗ್ ನಾವು? ಎಸ್, ರೈಟ್, ಎಸ್. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 11.2 km/s ಸಿಗುವಂಥದ್ದು. ಇನ್ನೂ ಒಂದು ಈಸಿ ಸ್ಟೆಪ್ ಇದೆ ಟು ಕಂಟಿನ್ಯೂ ಫರ್ದರ್. ನಿಮಗೆ ಆಲ್ರೆಡಿ ಗೊತ್ತಿದೆ, ವೆನ್ ಎವರ್ ದರ್ ಇಸ್ ಅನ್ ಆಬ್ಜೆಕ್ಟ್ ಆನ್ ದ ಅರ್ತ್, ಅದ್ರ ಮೇಲೆ ಒಂದು ವೆಯ್ಟ್ ಆಕ್ಟ್ ಆಗ್ತಾ ಇರತ್ತಲ್ವ, ಅಂದರೆ ದೇರ್ ಇಸ್ ಅ ವೆಯ್ಟ್ ಟು ದಿ ಆಬ್ಜೆಕ್ಟ್. ಇವಾಗ ನಾನು ನಿಂತ್ಕೊಂಡಿದ್ರೆ ನನ್ನ ಬಾಡಿ ವೆಯ್ಟ್ ಇಸ್ ಡೌನ್ವರ್ಡ್ಸ್ ವೆಯ್ಟ್. ಸೊ ದೇರ್ ಇಸ್ ಅನ್ ಆಬ್ಜೆಕ್ಟ್ ಆನ್ ದ ಅರ್ತ್ ಅಂತ ಇದ್ರೆ ಇಟ್ಸ್ ಬಾಡಿ weight will be downwards, W. So that W, weight of the object, is nothing but mg. Andre ಏನು actually? It is the gravitational force acting between that object and the earth itself ಅಲ್ವಾ? ಆದ ಕಾರಣ ನಾನು ಅದನ್ನು ಏನು ಬರಿಬೋದು? It is nothing but g, mass of the earth, mass of the object by r square ಅಂತ ಬರಿಬಹುದಾ? Am I clear? So mg is equal to g mm/r square. Yes. Now ಬೇಡದಿರೋ ಟರ್ಮ್ಸ್ ಅನ್ನು ಕ್ಯಾನ್ಸಲ್ ಮಾಡಿದ್ರೆ mm gone. What is remaining? Small g is equal to what? Then this implies small g is equal to capital G capital M by r square. ಹಾಗಾದ್ರೆ capital G capital M then becomes small g r square. ಇದನ್ನ ತಕ್ಕೊಂಡೋಗಿ ನೀವು ಎಲ್ಲಿ ಹಾಕಿ? ಇಲ್ಲಿ ಹಾಕಿ. So VE is usually root of 2gm/r, but ನಮ್ಗೆ ಇವಾಗ gm ಅಂದರೆ gr square ಅಂತ ಸಿಕ್ಕಿದೆ, small g r square. So this becomes root of 2, gm is small g r square divided by r. So ನಿಮಗೆ r ಕ್ಯಾನ್ಸಲ್ ಆಗಿ root of 2gr ಅಂತ ಸಿಕ್ತು. escape velocity V is root 2gr. ಸೊ ಫಸ್ಟ್ ಫಾರ್ಮುಲಾ ನಮಗೆ ಸಿಕ್ಕಿರುವಂಥದ್ದು ರೂಟ್ ಆಫ್ 2gm/r. ಸೊ ರಿಲೇಟೆಡ್ ಟು ದ ಪ್ರಾಬ್ಲಮ್ಸ್ ಗಿವನ್, ಡಿಪೆಂಡಿಂಗ್ ಆನ್ ದ ಪ್ರಾಬ್ಲಮ್ಸ್ ಗಿವನ್ ನೀವೇನೇ ಮಾಡಬೇಕಾಗತ್ತೆ, ಈಕ್ವೇಷನ್ ಅನ್ನು ಚೇಂಜ್ ಮಾಡಿ ಯೂಸ್ ಮಾಡಬೇಕು. ಆ್ಯಂಡ್ ಇವಾಗ ನಮಗೆ ಸಿಕ್ಕಿರುವಂತಹ ಫಾರ್ಮುಲಾ ರೂಟ್ ಆಫ್ 2gr. ಬೋತ್ ಆರ್ ಡಿಫ್ರೆಂಟ್, ಬಟ್ escape velocity ಅಂದರೆ ಸೇಮ್ ಆಗುತ್ತೆ. ಯಾವ ಫಾರ್ಮುಲಾ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು ಡಿಪೆಂಡಿಂಗ್ ಆನ್ ದ ಪ್ರಾಬ್ಲಮ್ ಗಿವನ್. ನಾವು ಈಗ ಇಲ್ಲಿ small g value is approximately 9.8 meter/s². r is the radius of the earth. So ಅದು ನಿಮಗೆ 6400 km ಗೊತ್ತಿದೆ. that is converted into meters. ಮೀಟರ್ಗೆ ಕನ್ವರ್ಟ್ ಮಾಡಿದ್ರೆ you will be getting escape velocity nothing but 11.2 km/s. Clear? I hope it is clear. Now this is when the object is thrown from the surface of the earth. Suppose ಇವಾಗ ಒಂದು ಕೇಸ್ ಕೊಡ್ತಾರೆ, ಏನಂತ ಹೇಳಿದ್ರೆ, ನಾನು ಆ ಕೇಸನ್ನು ಇಲ್ಲಿ ಬರಿತೇನೆ ನೋಡಿ. ಅರ್ತ್ ಈ ಥರ ಇದೆ, ಅರ್ತಿನ ರೇಡಿಯಸ್ ಎಷ್ಟು? ಆರ್ ಇದೆ, ಅರ್ತಿನ ರೇಡಿಯಸ್ ಆರ್ ಇದೆ. ಆ್ಯಂಡ್ ನೀವು ಸ್ವಲ್ಪ ಹೈಟ್ ಹೆಚ್ಚಲ್ಲಿ ನಿಂತ್ಕೊಂಡು ಏನು ಮಾಡ್ತೀರಾ? ಸ್ಟೋನನ್ನು ಎಸಿತೀರಾ ಅಂತ ಇಟ್ಕೊಳ್ಳುವ. ಅಂಥ ಕೇಸಲ್ಲಿ escape velocity ಫಾರ್ಮುಲಾ ಸ್ಲೈಟ್ಲಿ ಚೇಂಜ್ ಆಗುತ್ತೆ, ನಾಟ್ ರಿಯಲಿ ಅ ಬಿಗ್ ಚೇಂಜ್. ರೂಟ್ ಆಫ್ ಇಲ್ಲಿ ಕೊಟ್ಟಿರೋಂಥದ್ದು 2gm/r. ಸೊ ಇಟ್ ಇಸ್ 2gm/r ನ ಬದಲು ಸಿಂಪ್ಲಿ whole distance becomes r plus h. This will be the value. So slightly escape velocity ಕಮ್ಮಿ ಆಗುತ್ತೆ. ಡಿನಾಮಿನೇಟರಲ್ಲಿ r plus h ಬರೋ ಕಾರಣ escape velocity will be slightly less for this type of case. Okay, that is an extra information I wanted to give you. Okay, now one more interesting case we have. That is when in terms of density ನಾವು ನೋಡೋದಾದ್ರೆ,
ಮಾಸ್ ಅನ್ನ ನೀವು ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ ಬರಿಬೋದಲ್ವಾ. ಸೊ ಅದನ್ನ ಯೂಸ್ ಮಾಡಿಕೊಂಡು ಹೌ ಟು ಡಿರೈವ್ ವಿಇ ಅಂತ ನೋಡೋಣ. ಸೊ ಡಿಯರ್ ಸ್ಟೂಡೆಂಟ್ಸ್, ನಮ್ಗೆ ಇವಾಗ ತಾನೇ ಎಸ್ಕೇಪ್ ವೆಲಾಸಿಟಿ ಫಾರ್ಮುಲಾ ಏನಂತ ಸಿಕ್ತು. ವಿಇ ಇನ್ ಟರ್ಮ್ಸ್ ಆಫ್ ಮಾಸ್ ಆಫ್ ದಿ ಅರ್ತ್ ಬರೋದಾದ್ರೆ √2gm/r. ಯಾರಿಗಾರ ಡೌಟ್ ಇದ್ರೆ ಇಲ್ಲೇ ನೋಡ್ಕೊಳ್ಳಿ, 2gm/r. ನಾವು ಮಾಸ್ ಆಫ್ ದಿ ಅರ್ತ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಡೆನ್ಸಿಟಿ ಇಂಟು ದ ವಾಲ್ಯೂಮ್ ಆಫ್ ದಿ ಅರ್ತ್ ಅಲ್ವಾ. ಹಾಗಾದ್ರೆ ನಾನು ಇದನ್ನು ಹೇಗೆ ಬರಿಬೋದು, √2g/r ಅನ್ನು ಹಾಗೆ ಇಟ್ಕೊಳ್ತೇನೆ, ದೆನ್ ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ ಬರಿಬೋದು. ನಾವು ದಿಸ್ ಇಸ್ ನಥಿಂಗ್ ಬಟ್ √2g/r ಇಂಟು ಡೆನ್ಸಿಟಿಯನ್ನು ಹಾಗೆ ಇಟ್ಕೊಂಡ್ರೆ ವಾಲ್ಯೂಮ್ ಈಸ್ ವಾಟ್. ನಮ್ಮ ಅರ್ತ್ ಅನ್ನು ಒಂದು ಸ್ಪಿಯರ್ ಆಗಿ ನೀವು ಕನ್ಸಿಡರ್ ಮಾಡಿದ್ರೆ ಸ್ಪಿಯರ್ನ ವಾಲ್ಯೂಮ್ ಎಷ್ಟು, ಇಟ್ ಇಸ್ 4/3πr³ ಅಲ್ವಾ. ಎಸ್ ಇಲ್ಲಿ ನೋಡುವಂಥದ್ದು r³ ಅಲ್ಲಿರುವಂತಹ ಒಂದು r ವಿಲ್ ಕ್ಯಾನ್ಸಲ್ ಔಟ್ ವಿತ್ ದಿಸ್ ಒನ್. ಸೊ ವಾಟ್ ಇಸ್ ರಿಮೈನಿಂಗ್ ದೆನ್, ಸಿಂಪಲ್, ದಿಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಈಕ್ವಲ್ ಟು √2g ಡಿವೈಡೆಡ್ ಬೈ r ಹೋಯ್ತು, ರೋ, ದೆನ್ ಒಂದು 4 ಇದೆ, ದೆನ್ ಬೈ 3 ಇದೆ, π ಇದೆ, r² ಇದೆ. ಸೊ r² ಅನ್ನು ಹೊರಗಡೆ ತೆಗೆದ್ರೆ ದಿಸ್ ವಿಲ್ ಬಿಕಮ್ ವಾಟ್, r ಇಂಟು √4 ಇಂಟು 2 8, 8/3πg ರೋ, ರೈಟ್. 8 ನೋಡಿ ಎಲ್ಲ ಟರ್ಮ್ಸ್ ಕವರ್ ಆಗಿದೆ, 4 2 ದೆನ್ 8/3 ಆಯಿತು, g ಆಯಿತು, ರೋ ಆಯಿತು, ದೆನ್ π ಕೂಡ ಆಯಿತು, r² ಅನ್ನು ಹೊರಗಡೆ ತೆಗೆದ್ರೆ ಇಟ್ ವಿಲ್ ಬಿ r. ಸೊ ದಿಸ್ ಇಸ್ ದ ನ್ಯೂ ಫಾರ್ಮುಲಾ ವಿ ಗಾಟ್ ಫಾರ್ ಎಸ್ಕೇಪ್ ವೆಲಾಸಿಟಿ ವಿಇ ಇನ್ ಟರ್ಮ್ಸ್ ಆಫ್ ದ ಡೆನ್ಸಿಟಿ. ಸೊ ಡಿಪೆಂಡಿಂಗ್ ಆನ್ ದ ಪ್ರಾಬ್ಲಮ್ಸ್ ದೇ ಆರ್ ಆಸ್ಕಿಂಗ್, ಯು ಹ್ಯಾವ್ ಟು ಯೂಸ್ ದ ಫಾರ್ಮುಲಾ ಅಂತ ನಾನು ಆಲ್ರೆಡಿ ಹೇಳಾಗಿದೆ. ಈಗ ರಿಲೇಟೆಡ್ ಟು ದಿಸ್ ಒಂದು ಪ್ರಾಬ್ಲಮ್ ಅನ್ನು ನಾವು ನೋಡುವ. ಸೊ ಎಸ್, ಎಸ್ಕೇಪ್ ವೆಲಾಸಿಟಿಯ ಡೀಟೇಲ್ಸ್ ಅನ್ನು ಆಲ್ರೆಡಿ ಇಲ್ಲಿ ಕೊಟ್ಟದನ್ನು ನಾವು ಡಿಸ್ಕಸ್ ಮಾಡುವಂತಹ ಅದೇ ಪಾಯಿಂಟ್ಸ್ ಇಲ್ಲಿ ಕೊಟ್ಟಿರುವಂಥದ್ದು ಸ್ಲೈಡ್ಸ್ ಅಲ್ಲಿ. ಆಫ್ಟರ್ ದ ಕ್ಲಾಸ್ ಯು ಕ್ಯಾನ್ ಜಸ್ಟ್ ರಿವೈಸ್ ಇಟ್, isn't it? Yes. Now let's do the problem. ಏನಿದೆ, 2 planets A and B have the same material density. ಅಂದ್ರೆ 2 planet ಇದೆ, planet A, planet B. Both of them are having the same density, rho ಅಂತ ಆಯಿತು. Okay, fine. If the radius of A is twice that of B, ಅಂದ್ರೆ radius of A is equal to twice the radius of B. This is the radius of A, this is radius of B. Fine. The ratio of the escape velocity VA by VB ಎಷ್ಟು ಅಂತ ಕೇಳಿದ್ದಾರೆ. ಇಂಟ್ರೆಸ್ಟಿಂಗ್. ನಾವು ನಮಗೆ ಡೆನ್ಸಿಟಿ ರಿಲೇಟೆಡ್ ಆಗಿರುವಂತಹ ಎಸ್ಕೇಪ್ ವೆಲಾಸಿಟಿ ಫಾರ್ಮುಲಾ ಯಾವುದಿದೆ ಅಂತ ನೆನಪು ಮಾಡ್ಕೋಬೇಕು. ಯಾವುದು, ನಾವಿಲ್ಲಿ ಜಸ್ಟ್ ನಾವು ವಿ ಹ್ಯಾವ್ ಡಿರೈವ್ಡ್ ಇಟ್, ಇಫ್ ಯು ರಿಮೆಂಬರ್, 8/3π0 ಆ್ಯಂಡ್ ಸ್ಕ್ವೇರ್ ರೂಟ್ ಹೊರಗಡೆ r ಇದೆ, ರೈಟ್. ಆ್ಯಂಡ್ ಇಫ್ ಯು ನೋಟಿಸ್ ಒನ್ ಥಿಂಗ್, ಏನಿದೆ, ಈ 8/3π ಎವ್ರಿಥಿಂಗ್, 8 ಇರ್ಬೋದು, 3 ಇರ್ಬೋದು, π ಇರ್ಬೋದು, g ಇರ್ಬೋದು, ರೋ, ಎವ್ರಿಥಿಂಗ್ ಇಸ್ ಅ ಕಾನ್ಸ್ಟೆಂಟ್. ಸೊ ಇಂಡೈರೆಕ್ಟ್ಲಿ ವಿ ಕ್ಯಾನ್ ಸೇ ಎಸ್ಕೇಪ್ ವೆಲಾಸಿಟಿ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು r. ಸೊ ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಕೊಂಡ್ರೆ ಹೇಗೆ ಬರೀತೀರಾ, ಸೊ ಎಸ್ಕೇಪ್ ವೆಲಾಸಿಟಿ v ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ರೇಡಿಯಸ್ ಆಫ್ ದ ಪ್ಲಾನೆಟ್ ಅಂತ ಗೊತ್ತಾಯ್ತು. ಸೊ ಈ ಕ್ವೆಶನ್ಗೆ ಬರೋದಾದ್ರೆ ಇಟ್ ಇಸ್ ವೆರಿ ಸಿಂಪಲ್. ಹೇಗೆ ಬರೀತೀರಾ, ದಿಸ್ ಇಸ್ VA/VB ಅಲ್ವಾ, ಅದನ್ನು ನಾನು RA/RB ಅಂತ ಬರೀಬಹುದಲ್ವಾ. ದಟ್ ಇಸ್ ವಾಟ್ ವಿ ಹ್ಯಾವ್ ಸೀನ್ ಜಸ್ಟ್ ನೌ. RA is twice the RB, radius of planet B, ಅಂದರೆ twice, divided by RB gone. So 2/1 is the ratio, that is nothing but 2 is the answer. 2:1 ಅಥವಾ 2/1, ಅದಕ್ಕೆ ಅಲ್ಲಿ 2 ಅಂತ ಕೊಟ್ಟಿದ್ದಾರೆ. ಆಪ್ಷನ್ A is the correct answer. Last question, everyone, the angular velocity of rotation of a star of mass m and radius r is given, at which the matter starts to escape from its equator is. ನೋಡುವ, let's see that. Very simple. There is a star. It is actually rotating about its own axis. So with the angular velocity omega, no doubt. ಈಗ ಅವ್ರು ಕೇಳ್ತಿರುವಂಥದ್ದು ಎಷ್ಟು ಈ ಒಮೆಗಾ ಅಂತ ಹೇಳಿ. ಸೀರಿಯಸ್ ಸ್ಟೂಡೆಂಟ್ಸ್, ಆಲ್ರೆಡಿ ನಿಮಗೆ ಎಸ್ಕೇಪ್ ವೆಲಾಸಿಟಿ ಎಷ್ಟಿದಕ್ಕೆ ಅಂತ ಗೊತ್ತಿದೆ, ಓಕೆನಾ. ಎಷ್ಟಿದು, √2gm/r. ನಾವು ಯಾಕೆ ಎಸ್ಕೇಪ್ ವೆಲಾಸಿಟಿ ಫಾರ್ಮುಲಾ ಇಲ್ಲಿ ಯೂಸ್ ಮಾಡ್ತೀರಾ ಅಂತ ನೀವು ಕೇಳ್ಬೋದು. ದೇರ್ ಇಸ್ ಅ ಕೀವರ್ಡ್ ವಿಚ್ ದ ಮ್ಯಾಟರ್ ಸ್ಟಾರ್ಟ್ಸ್ ಟು ಎಸ್ಕೇಪ್ ಫ್ರಮ್ ಇಟ್ಸ್ ಇಕ್ವೇಟರ್ ಅಂತಂದರೆ ಮ್ಯಾಟರ್ ಏನಿದೆ ಪ್ಲಾನೆಟ್ ಒಳಗಡೆ ಇಟ್ ಶುಡ್ ಎಸ್ಕೇಪ್ ಅಂತಂದರೆ ದೇ ಆರ್ ಆಸ್ಕಿಂಗ್ ಅಬೌಟ್ ದ ಎಸ್ಕೇಪ್ ವೆಲಾಸಿಟಿ ಇಟ್ ಸೆಲ್ಫ್ ಅಂತ ಯು ಹ್ಯಾವ್ ಟು ಐಡೆಂಟಿಫೈ ಇಂಡೈರೆಕ್ಟ್ಲಿ. ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿರುವಂತಹ ಆಂಗ್ಯುಲರ್ ವೆಲಾಸಿಟಿ ಎಷ್ಟು, ದಟ್ ಇಸ್ ದ ಕ್ವೆಶನ್ ದೇ ಆರ್ ಆಸ್ಕಿಂಗ್. ಸಿ ಡಿಯರ್ ಸ್ಟೂಡೆಂಟ್ಸ್, ವೈ ದ ಅರ್ತ್ ಹ್ಯಾಸ್ ಅಟ್ಮಾಸ್ಫಿಯರ್, ಹ್ಯಾವ್ ಯು ಎವರ್ ಥಾಟ್ ಆಫ್ ಇಟ್? ಯಾಕೆ ನಮ್ಮ ಅರ್ತ್ಗೆ ಅಟ್ಮಾಸ್ಫಿಯರ್ ಇದೆ? ಸೊ ಇಫ್ ದಿಸ್ ಇಸ್ ಅವರ್ ಅರ್ತ್,
ಅರ್ಥನ ಸುತ್ತ there is a blanket of gas called as atmosphere. Atmosphere. Agreed? Have you ever thought why the atmosphere is still present for the earth ಅಂತ? ಯಾಕೆಂದರೆ ಅಟ್ಮಾಸ್ಫಿಯರಲ್ಲಿ ಇರುವಂತಹ ಗ್ಯಾಸ್ ಪಾರ್ಟಿಕಲ್ಸ್ ದೇ ಆರ್ ಇನ್ ಕಂಟಿನ್ಯೂಸ್ ಮೋಷನ್, ಬಟ್ ದೇರ್ ವೆಲಾಸಿಟಿ ಈಸ್ ವೆರಿ ಲೆಸ್ಸರ್ ದ್ಯಾನ್ 11.2 ಕಿಲೋಮೀಟರ್ ಪರ್ ಸೆಕೆಂಡ್. ಎಲ್ಲಾದರೂ ವೆಲಾಸಿಟಿ ಇದಕ್ಕಿಂತ ಜಾಸ್ತಿ ಇದ್ದಿದ್ರೆ ಗ್ಯಾಸ್ ಪಾರ್ಟಿಕಲ್ಸ್ದು, ದೆನ್ ಇಟ್ ವುಡಂಟ್ ಹ್ಯಾವ್ ಸ್ಟೇಡ್. ದೇರ್ ವುಡಂಟ್ ಬಿ ಎನಿ ಗ್ಯಾಸ್, ದೇರ್ ವುಡಂಟ್ ಬಿ ಎನಿ ಬ್ಲ್ಯಾಂಕೆಟ್ ಆಫ್ ಗ್ಯಾಸ್ ಅರೌಂಡ್ ಅವರ್ ಅರ್ತ್. ಎಲ್ಲ ಎಸ್ಕೇಪ್ ಆಗಿ ಹೋಗ್ತಿತ್ತು ಆ್ಯಂಡ್ ನಮ್ಗೆ ಅಟ್ಮಾಸ್ಫಿಯರ್ ಇರ್ತಿರಲಿಲ್ಲ. ವಿ ಕುಡಂಟ್ ಬ್ರೀತ್ ರೈಟ್. ಅದಾಗ್ತಿತ್ತು ಸಿಚುವೇಶನ್. ನಮಗೆ ಈ ಎಸ್ಕಿ ವೆಲಾಸಿಟಿ ಇಷ್ಟು ಹೈ ಇರೋ ಕಾರಣ ನಮಗೆ ನಮ್ಮ ಸುತ್ತಮುತ್ತ ಏನಿದೆ, ಈ ಗೇಷಿಯಸ್ ಪಾರ್ಟಿಕಲ್ಸ್ ಇವೆ, ಅಟ್ಮಾಸ್ಫಿಯರ್ ಇವೆ. ಓಕೆ, ಬಟ್ ಮೂನಲ್ಲಿ ಅಟ್ಮಾಸ್ಫಿಯರ್ ಇದೆ ಇಲ್ವಾ ಅಂತ ಹೇಳಿ ಚರ್ಚೆ ನಡೀತಿದೆ. ಬಟ್ ಮೂನ್ನ ಪ್ರಾಬ್ಲಮ್ ಏನಂತಂದರೆ, ಮೂನ್ನ ಅಟ್ಮಾಸ್ಫಿರಿಕ್ ಮೂನ್ನ ಎಸ್ಕೇಪ್ ವೆಲಾಸಿಟಿ ಈಸ್ ವೆರಿ ಲೆಸ್. ಇಟ್ ಇಸ್ 2.4 ಅರೌಂಡ್ ಇದೆ, 2.4 kilometer per second. So gas particles are having the tendency to have a velocity more than this. That is the reason why mooniಗೆ ಒಂದು ಕರೆಕ್ಟ್ ಆಗಿರುವಂಥ ಅಟ್ಮಾಸ್ಫಿಯರ್ ಇಲ್ಲ, ರೈಟ್? ಓಕೆ, now let's go further. Yes, so coming back to this problem, all of you look at the screen. Velocity is escape velocity is 2gm/r ರೂಟ್ ಒಳಗಡೆ. ನಾವು ನಮಗೆ ಬೇಕಾಗಿರುವಂಥದ್ದು ಒಮೆಗಾ. ನಮಗೆ v is equal to ಆರ್ ಒಮೆಗಾ ಅಂತ ಗೊತ್ತಿದೆ, ವಿ ಈಕ್ವಲ್ ಟು ಆರ್ ಒಮೆಗಾ. ಸೊ ಅದನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ ಒಮೆಗಾ ಬೇಕಂತಂದರೆ ಇಟ್ ವಿಲ್ ಬಿ v/r. ವಿ ಈಸ್ ರೂಟ್ ಆಫ್ 2gm/r ಮಲ್ಟಿಪ್ಲೈಡ್ ಬೈ ಏನು ಮಾಡ್ತೀರಾ, 1/r ಮಾಡ್ತೀರಾ. ಡಿವೈಡೆಡ್ ಬೈ ಆರ್ ಅಂದರೆ ಮಲ್ಟಿಪ್ಲೈಡ್ ಬೈ 1/r. ಸೊ ದಿಸ್ ಬಿಕಮ್ಸ್ ರೂಟ್ ಆಫ್ 2gm/r. ರೂಟ್ ಒಳಗಡೆ ತಗೊಂಡೋದ್ರೆ r² ಆಯಿತು. r² ಇಂಟು r ವಿಲ್ ಬಿಕಮ್ r³. ಸೊ ಒಮೆಗಾ ವಿಲ್ ಬಿ 2gm/r³ ರೂಟ್ ಒಳಗಡೆ. ಸೊ ಆಪ್ಷನ್ ಬಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಸಿ, ಒಂದು ಎಸ್ಕೇಪ್ ವೆಲಾಸಿಟಿಯ ಫಾರ್ಮುಲಾ ಇನ್ 3 different varieties we have seen. Depending on the problem they are asking, you have to use the different formulae. ಅಷ್ಟೇ, ಒಂದೇ ಫಾರ್ಮುಲಾ ಇರುವಂಥದ್ದು, ಬಟ್ ಡಿಫ್ರೆಂಟ್ ಸಿನಾರಿಯೋಸಲ್ಲಿ ನೀವು ಸಿನಾರಿಯೋಸ್ ಮೇಲೆ ನೀವು ಯೂಸ್ ಮಾಡಬೇಕಾಗತ್ತೆ. Okay, so I hope today's session was helpful. All the best for your NEET preparation. We'll meet in the next class. Bye aspirants.